ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಆ್ಯಕ್ಚುಲಿ ಫಸ್ಟ್ ಮಾಡ್ಕೊಂಡಿರೋ ವಿಡಿಯೋ ಕ್ಲಿಪ್ ಡಿಲೀಟ್ ಆಗೋಗಿದೆ, ಆದ್ರಿಂದ ಹೀಗೆ ಮಾಡ್ತಿದ್ದೀನಿ. ತಗೋಬರಕ್ಕೆ ಹೋಗಿದ್ದಾರೆ. ಸೊ ವಿ ಆರ್ ವೇಟಿಂಗ್ ಹಿಯರ್. ಸೊ ನಾನು ಹೇಳಿದ್ನಲ್ಲ 7 ಮೆಂಬರ್ಸ್ ಇನ್ಕ್ಲೂಡಿಂಗ್ 2 ಪೆಟ್ಸ್ ಅಂತ. ಬ್ರೂನೋ ಸಿರಿ ಗೊತ್ತು ನಿಮಗೆ? ಬ್ರೂನೋ, ಸಿರಿ, ಅಪ್ಪ, ಅಮ್ಮ, ನಾನು ಆ್ಯಂಡ್ ರಚನಾ ಆ್ಯಂಡ್ ಅನುಷಾ. ಸೇ ಹಾಯ್. ಸೊ ನಾವೆಲ್ಲರೂ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಗುವಾಗ ತುಂಬ ಕ್ರೇವಿಂಗ್ಸ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನೆ ಹತ್ರ ನಾಗರಬಾವಿನಲ್ಲಿ ರಾಮ್ ಭವನಲ್ಲಿ ನಮಗೆ ಬೇಕಾಗಿರೋ ಎಲ್ಲ ತಿನ್ನೋಕೆ ಏನೇನು ಬೇಕು ಐಟಮ್ಸ್ ಅದನ್ನೆಲ್ಲ ತೊಗೊಳ್ತಾ ಇದ್ವಿ. ಯೂಶ್ವಲಿ ನಾನು ಹೋಗಿಲ್ಲ ಅಲ್ಲಿ ಕ್ಲಿಪ್ ಮಾಡೋದಕ್ಕೆ, ನಾನು ಕಾರಲ್ಲೇ ಇದ್ದೆ. ಸೊ ರಚನಾ ಮತ್ತು ಅನುಷಾ ಸೇರಿ ಮಾಡ್ಕೊಂಡು ಬಂದಿದ್ದಾರೆ ಈ ವಿಡಿಯೋನ. ಫೈನಲಿ ಅವರಿಬ್ಬರು ಬಂದರು. ಏನೇನು ತಿಂಡಿ ತೊಗೊಂಬಂದಿದ್ದಾರೆ ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತಿದ್ದೀನಿ. ಸೊ ಇಷ್ಟು ದೊಡ್ಡ ಕವರಲ್ಲಿ ತೊಗೊಂಡು ಬಂದಿದ್ರು. ನಾವು ಹೋಗ್ತಾ ಹೋಗ್ತಾ ತಿಂತಿರ್ತೀವಿ, ಸೊ ಅದರಿಂದ ನಾವು ಅದನ್ನು ತೊಗೊಂಡ್ವಿ. DBC ಬೇರೆ ಇತ್ತಾ? DBC ಬೇರೆ ಇತ್ತು. ಅಪೂರ್ವ ಸ್ವಲ್ಪ ಸರಿ ಸರಿ ಬಾಯ್. ಇನ್ನೇನು ಕರ್ನಾಟಕದಿಂದ ಆಂಧ್ರ ಬಾರ್ಡರ್ಗೆ ಬಂದ್ವಿ. ಸೊ ಇಲ್ಲಿ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು, ಆಮೇಲೆ ಅಪ್ಪನಿಗೆ ಬೇರೆ ಟೀ ಕುಡಿಬೇಕನ್ಸ್ತಿತ್ತಂತೆ. ಯಾಕಂದರೆ ಅವರೇ ಡ್ರೈವ್ ಮಾಡೋದ್ರಿಂದ ಸೊ ಹಿ ನೀಡ್ ಸಮ್ ರೆಸ್ಟ್. ಆಮೇಲೆ ಕೆಲವೊಂದ್ಸಲಿ ನಿದ್ದೆ ಬರೋಂಗೆ ಆಗ್ಬಿಡುತ್ತೆ. ಸೊ ಅವಾಗೆಲ್ಲ ಸ್ವಲ್ಪ ಬ್ರೇಕ್ ಕೊಟ್ಕೊಂಡು ಟೀ ಕಾಫಿ ಎಲ್ಲ ಕುಡ್ದು ಒಂದು 10 to 20 ಮಿನಿಟ್ಸ್ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅದಾದಮೇಲೆ ನಾವೇ ಹೊಡ್ತೀವಿ. ಬಿಕಾಸ್ ಕಂಟಿನ್ಯೂಸ್ ಆಗಿ ಅಪ್ಪಂಗೂ ಡ್ರೈವ್ ಮಾಡೋದಕ್ಕಾಗಲ್ಲ. ಸೊ 1 hour ಅಲ್ಲ, 2 hours ಅಲ್ಲ, ಇಟ್ಸ್ ಅರೌಂಡ್ 7-8 hours. ಆದ್ದರಿಂದ ನಾವು ರೆಸ್ಟ್ ಮಾಡಿಕೊಂಡೆ ಬಂದ್ವಿ. ಫೈನಲಿ ನಾವು ಮಂತ್ರಾಲಯನ ರೀಚ್ ಆದ್ವಿ. ಸೊ ಎಂಟ್ರೆನ್ಸನ್ನು ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಯೂಶ್ವಲಿ ನಾವು ಬೆಳಗ್ಗೆ ನೋಡೋದಕ್ಕಿಂತ ನೈಟ್ ಆ ಲೈಟಿಂಗ್ಸಲ್ಲಿ ನೋಡೋದೇ ಒಂದು ತುಂಬ ಸಗದಾಗಿರುತ್ತೆ. ಗೈಸ್, ಆಲ್ಮೋಸ್ಟ್ ಈಗ ಟೈಮ್ ಬಂದು ಅರೌಂಡ್ 4:45. ಸೊ ನಾವು ರೀಚ್ ಆದ್ವಿ ದೇವಸ್ಥಾನದ ಹತ್ರ. ಅಮ್ಮ ಮತ್ತೆ ರಚನಾ ರೂಮ್ನ ನೋಡ್ಕೊಬರಕ್ ಹೋಗಿದ್ದಾರೆ. ಇವಾಗ ಅಪ್ಪ ಕೂಡ ಹೋದ್ರು. ಅವ್ರು ಹೋಗಿ ಸುಮಾರು ಒಂದು 5 ನಿಮಿಷ ಆಯ್ತು. ಫೋನ್ ಕೂಡ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಂದ್ಬಿಟ್ಟು ಹೋಗಿದ್ದಾರೆ. ಸೊ ನೋಡೋಣ, ಯಾಕಂದ್ರೆ ನಮ್ದು ಸಡನ್ ಪ್ಲಾನ್ ಆಗಿದ್ರೆ ನಾವು ರೂಮ್ಸ್ ನ ಬುಕ್ ಮಾಡಕ್ ಆಗಿಲ್ಲ. ಯಾವಾಗ್ಲೂ ನಮ್ದು ಸಡನ್ ಪ್ಲಾನ್, ನಾಟ್ ಎವ್ರಿ ಟೈಮ್ ಪ್ಲಾನ್. ಅದಕ್ಕೋಸ್ಕರ ರೂಮ್ಸ್ ಇಲ್ಲೇ ಬಂದ್ ನೋಡ್ತಿದ್ವಿ. ಅಂದ್ರೆ ಪಪ್ಪೀಸ್ ಬೇರೆ ಇದೆ ಅಲ್ವಾ, ಸೊ ಕೆಲವೊಂದು ರೂಮ್ಸ್ ಕೊಡ್ತಾರೆ, ಕೆಲವೊಂದು ರೂಮ್ಸ್ ಕೊಡೋದಿಲ್ಲ. ಸೊ ಲೆಟ್ಸ್ ಸಿ. ಇದೇ ನಮ್ಮ ರೂಮ್. ಸೊ ಇದು ಒಂದು ಡಬಲ್ ಕಾಟ್ ಬ್ಯಾಡ್, ಇದೊಂದು ಡಬಲ್ ಕಾಟ್ ಬೆಡ್ ಇದೆ. ಸೊ ಇಲ್ಲಿಂದ ಟಿವಿ. ದಿಸ್ ಇಸ್ ಫಸ್ಟ್ ಬಾತ್ರೂಮ್, washroom, and this is how our room look like. ಸ್ವಲ್ಪ ಒಂದು 2 hours ಮಲಗಿದ್ದು ಬೆಳಗ್ಗೆ ಎದ್ದು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಮಲ್ಕೊಂಡ್ವಿ ಒಂದು 2 hours. ಗೈಸ್, ಆಲ್ಮೋಸ್ಟ್ ನಾವು ಹೆದ್ರಿ ಅರೌಂಡ್ ಟೈಮ್ ಬಂದು 11:06 ಆಗಿದೆ ಟೈಮು. ಸೊ ಅಪ್ಪ ರೆಡಿ ಆಗ್ತಿದ್ದಾರೆ. ಅಪ್ಪ ರೆಡಿ ಆದ್ಮೇಲೆ ದೇವ್ರ ದರ್ಶನ ಮಾಡಿಕೊಂಡು, ಸೊ ಸುತ್ತಮುತ್ತ ಯಾವ್ದಾದ್ರು ಪ್ಲೇಸಸ್ ಇರುತ್ತಲ್ಲ ಆಲ್ಮೋಸ್ಟ್ ಎಲ್ಲ ನೋಡಿದ್ದೀವಿ. ಬಟ್ ಮತ್ತೆ ಇನ್ನೊಂದ್ಸಲಿ ನೋಡೋಣ ಅಂತ. ಬಿಕಾಸ್ ಸುಮ್ಮನೆ ರೂಮಿಗೆ ಬಂದರೆ ಏನು ಮಾಡೋದು, ಅಟ್ಲೀಸ್ಟ್ ಅಲ್ಲೆಲ್ಲ ಓಡಾಡ್ಕೊಂಡು ಬರೋಣ ಅಂತ. ಸೊ ನೋಡಿ, ರಚನನ್ನ ನಾನು ಹೇಗೆ ರೆಡಿ ಮಾಡಿದ್ದೀನಿ ಅಂತ. ಇಯರಿಂಗ್ಸ್ ಹಾಕಿ ಬಟ್ಟಿಟ್ಟು ಎಲ್ಲ ಮಾಡಿದ್ದೀನಿ. ಅವಳಿಗೆ ಬಟ್ಟು ಇಡಲ್ಲ, ಏನೂ ಇಡಲ್ಲ, ಅದು ನಾನ್ ಸೆನ್ಸ್ ಅದು. ಸೊ ಅದಕ್ಕೆ ಅವಳಿಗೆ ನಾನೇ ರೆಡಿ ಮಾಡಿದ್ದೀನಿ. ಸಿ, ಆ್ಯಂಡ್ ಇದು ನಾನು ಆ್ಯಂಡ್ ಮೈ ನ್ಯೂ ರಿಂಗ್ ವಾಚ್. ಇವಾಗ ಅಮ್ಮಗೆ ತೋರಿಸ್ತೀನಿ ಅಮ್ಮ ಹೆಂಗೆ ರೆಡಿ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ನಮ್ಮ ಅಮ್ಮನ ನೋಡಿ. ಆ್ಯಂಡ್ ಅಮ್ಮ, ಇದು ಸುದರ್ಶನಲ್ಲಿ ತಗೊಂಡಿದ್ದು ಸರಿ ತಾನೆ? ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಅನುಷಾ ಹೆಂಗ್ ಕಾಣಿಸ್ತಾ ಇದ್ದಾಳೆ ಅಪ್ಪ. ನಮ್ಮಪ್ಪ ನೋಡಿ ಹೇಗೆ ಕಾಣಿಸ್ತಾ ಇದ್ದಾರೆ ಗಾಯ್ಸ್. ಪಂಚೆ ಅಪ್ಪ, ಅಲ್ಲಿ ಶರ್ಟ್ ಪಿಚ್ಚಸ್ ತರ್ತಾನೆ. ಇದೆಲ್ಲಿ ಅದು ಶಾಲು ವೇಲಂತೆ ಅಂದ. ತುಂಬಾ ತುಂಬಾ ಕೋಲ್ಡ್ ಇದೆ ಗಾಯ್ಸ್ ಆಚೆ, ತುಂಬಾ ಕೋಲ್ಡ್ ನೋಡಿ, ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಬಿಸಿಲು.
ನಾವು ಯೂಶ್ವಲಿ ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ ಹೋಗುವಾಗ ನಾವು ಏನನ್ನೂ ತಿನ್ನೋದಿಲ್ಲ. ಆದ್ದರಿಂದ ಸ್ವಲ್ಪ ಕಾಫಿನಾದರೂ ಕುಡಿಯೋಣ. ಬಿಕಾಸ್ ರಶ್ ಇದ್ದರೆ ತುಂಬ ಹೊತ್ತು ಸಸ್ಟೈನ್ ಆಗೋಕ್ಕಾಗಲ್ಲ ಖಾಲಿ ಹೊಟ್ಟೆನಲ್ಲೇ. ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು ಸ್ವಲ್ಪ ಕಾಫಿ ಕುಡಿದ್ರೆ ಒಂದು 2 to 3 hours ಸಸ್ಟೈನ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾವು ಕಾಫಿ ಕುಡ್ಕೊಂಡು ಹೋದ್ವಿ. ಮೇಡಮ್ಮ ಫಸ್ಟ್ ಬಿಸಿಲು ತಡ್ಕೊಳಕ್ಕಾಗ್ತಾಯಿಲ್ಲ. ಎಷ್ಟು ಬಿಸಿಲಿತ್ತಂದರೆ ನಾವು ದೇವಸ್ಥಾನ ಹತ್ರ ಬರೀ ಕಾಲಲ್ಲಿ ನಡ್ಕೊಂಡು ಹೋಗೋಕ್ಕೆ ಎಷ್ಟು ಸುಡ್ತಿತ್ತು ಗೊತ್ತಾ. ಸೊ ಅವರು ಆದಷ್ಟು ಲೈಕ್ ಶೆಲ್ಟರ್ ಥರ ಎಲ್ಲ ಹಾಕಿದ್ರು. ಚೆನ್ನಾಗಿತ್ತು ಆ್ಯಕ್ಚುಲಿ. ಅಲ್ಲೇ ನಾವು ಸ್ವಲ್ಪ ನಡ್ಕೊಂಡು ಬಂದಿದ್ದು. ಸೊ ಅದಾದಮೇಲೆ ನಾವು ಬಂದು ದೇವ್ರ ದರ್ಶನಕ್ಕೆ ನಿಂತ್ವಿ. ಅಂದರೆ ಕ್ಯೂ ತುಂಬಾ ಇತ್ತು, ಜನ ಜಾಸ್ತಿ ಇದ್ದರು. ದರ್ಶನ ಎಲ್ಲ ಮುಗಿಸ್ಕೊಂಡು ಫುಲ್ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಹೊರಟ್ವಿ ಅಲ್ಲಿಂದ. ತುಂಬ ಚೆನ್ನಾಗಿದೆ ಬಿಸಿಲು ಗೈಸ್. ತುಂಬ ಬಿಸಿಲಿದೆ ಇಲ್ಲಿ. ಲೇಟ್ ಆಗಿದ್ರಿಂದ ನಾವು ಊಟನೇ ಮಾಡ್ಕೊಂಡ್ಬಿಟ್ವಿ. ದರ್ಶನ ಮಾಡಿದಾಯ್ತು. ಇವಾಗ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಮತ್ತೆ ಸಂಜೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ. ಏನ್ ಬಿಸಿಲು ಗೊತ್ತಾ ಆಚೆ. ಉಪ್ಪು ಫುಲ್ಲು ಒಳ್ಳೆ ಬಾಂಡ್ಲಿಲ್ಲ ಹಾಕಲ್ವಾ, ಬಿಸಿ 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 ಆ ಥರ ಫೀಲ್ ಆಗ್ತಿತ್ತು. ಇವಾಗ ಈವ್ನಿಂಗ್ ಆಗಿದೆ, ಆಲ್ಮೋಸ್ಟ್ 3:30. ಈಗ ಒಂಚೂರು ಕಾಫಿ ಕುಡ್ಕೊಂಡು ಬೇರೆ ದೇವಸ್ಥಾನಕ್ಕೆಲ್ಲ ಹೋಗಿ ನೋಡೋಣ ಬನ್ನಿ. ಅಮ್ಮ ಇವಾಗ ಸ್ಯಾರಿ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಸ್ಯಾರಿ ಬದಲು ಇದನ್ನ ಹಾಕೊಂಡಿದ್ದಾರೆ. ಆ್ಯಂಡ್ ನಾವೆಲ್ಲ ಅದೇ ಸೇಮ್ ಡ್ರೆಸ್ ಕಾಸ್ಟ್ಯೂಮ್ಸ್. ಎಷ್ಟು ಬಿಸಿಲಿದೆ ಅಂತ ಅಂದ್ರೆ ಫುಲ್ ಕಾರ್ ಪೂರ್ತಿ ಫುಲ್ ಕಾದೋಗ್ಬಿಟ್ಟಿದೆ. ಫುಲ್ ಬಿಸಿ 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 ಬಿಸಿ. ಅಲ್ಲ ನಮ್ಮಮ್ಮ ಎಂತ ಮಾಡಿದ್ರು ಅಂತ ಅಂದರೆ, ಅಲ್ಲಿ ಬಿಸಿಲು ಅಪ್ಪ ಹೇಳ್ತಾರೆ ಚಪ್ಪಲ್ ಹಾಕೊಂಡೋಗಿ ಅಲ್ಲೇ ಬಿಡ್ಬೋದಲ್ಲ ಅಂತ. ನಮ್ಮಮ್ಮ ಚಪ್ಪಲೇ ಹಾಕೊಂಡೆ ಅಲ್ಲೇ ಬಿಟ್ಟು ಓಡ್ತಾ ಇದ್ರು ಅವ್ರ ಪಾಪ. ಆ ದೇವಸ್ಥಾನಕ್ಕೆ ಈಗ ಮುಗಿಸಿದ್ ನಾವು. ಯಾವ್ದು ಅಭಯ ಆಂಜನೇಯ ದೇವಸ್ಥಾನ ಮುಗೀತು. ಈಗ ಬೇರೆ ಎಲ್ಲ ಹೋಗ್ತೀವಿ ನೋಡ್ತೀನಿ ಗಾಯ್ಸ್, ಅಪ್ಡೇಟ್ ಮಾಡ್ತೀನಿ. ಅಷ್ಟೊತ್ತಿಗೆ ಅಲ್ಲಿ ಜೀವಂತ ಸಮಾಧಿ ಆಗ್ತಿರ್ತಾರೆ ರಾಘವೇಂದ್ರ ಸ್ವಾಮಿ. ಈಗ ನಾವು ನೆಕ್ಸ್ಟ್ ಹೋಗ್ತಿರೋದು ಬಂದು ಅಪ್ಪಣ್ಣ ಆಚಾರ್ಯ ಅವರ ಮನೆಗೆ ಹೋಗ್ತಾ ಇದ್ದೀವಿ. ಯಾಕಮ್ಮ ಕಾಯಿನ್ ಹಾಕಿದ್ದು? ಸುಮ್ಮನೆ ಇನ್ನು ಎಲ್ಲರೂ ಆಗ್ತಾರೆ ನಂಗೂ ಅದು ಹೋಗಿದ್ದೆ. ಫೈನಲಿ ನಾನು ಈ ಬುಕ್ನ ತಗೊಂಡಿದ್ದೀನಿ. ಕಂಪ್ಲೀಟ್ ಸ್ಟೋರಿ ಇದೆ ಇದರಲ್ಲಿ. ಸೊ ಓದೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ನಾವು ನೀರು ಬಾಟಲ್ ಕೂಡ ಮರ್ತು ಬಂದಿದ್ವಿ. ಸೊ ಆದ್ದರಿಂದ ನಾವು ಮಸಾಲ ಮಜ್ಜಿಗೆನ ತೊಗೊಂಡು ಕುಡಿತಾ ಇದ್ವಿ. ಅದಾದಮೇಲೆ ನೀರು ಬಾಟಲು ತೊಗೊಂಡ್ವಿ. ಸೊ ಬರೀ ನೀರು ಬಾಟಲ್ ತೊಗೊಂಡ್ರೆ ಚೇಂಜ್ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾವು ಮಸಾಲ ಮಜ್ಜಿಗೆನ ಕೂಡ ತೊಗೊಂಡ್ವಿ. ಅದರಿಂದ ತಗೊಂತೀರಾ? ಇಲ್ಲ ಅಷ್ಟೇ ನೋಡ್ತಾ ಇದ್ದೀನಿ. ಅವ್ರದ್ದು ಕಂಪ್ಲೀಟ್ ಸ್ಟೋರಿ ಇದೆ ಅಂತ ಬುಕ್ಕಲ್ಲಿ. ಸೊ ಇನ್ ಮುಂದಕ್ಕೆ ಡೈಲಿ ಅಟ್ಲೀಸ್ಟ್ 1 page or 2 page ಕವರ್ ಮಾಡ್ಬೇಕು. ಅದಾದಮೇಲೆ ನಾವು ಬಿಚ್ಚಾಲೆ ಹತ್ರ ಬಂದ್ವಿ. ಸೊ ಅಲ್ಲೂ ಹೊಸ ಟೆಂಪಲ್ ಎಲ್ಲ ಕನ್ಸ್ಟ್ರಕ್ಷನ್ ಆಗಿತ್ತು. ಅದೇನಂದರೆ ಯೂಶ್ವಲಿ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿತ್ತಂತೆ ಆ ದೇವಸ್ಥಾನ. ಸೊ ಅದನ್ನು ನಾವು ಅವ್ರ ಹತ್ರ ಕೇಳಿದ್ವಿ, ಮತ್ತು ಅಲ್ಲಿ ಬೋಲ್ಟ್ ಕೂಡ ಹಾಕಿದ್ರು. ನಾನು ಅದನ್ನು ವೀಡಿಯೋ ಮಾಡಿದ್ದೀನಿ. ಅದಾದಮೇಲೆ ಆಚೆ ಬಂದರೆ ಒಂದು ಸಣ್ಣ ಬೃಂದಾವನದಲ್ಲಿ ಸ್ವಲ್ಪ ತುಳಸಿ ಗಿಡನೂ ಇಟ್ಟಿದ್ರು. ಈ ಕಡೆ ಬಂದರೆ ಒರಿಜಿನಲ್ ಬೃಂದಾವನ. ದೇವ್ರಿರ್ತಲ್ವ ಅಲ್ಲಿ. ಆ್ಯಕ್ಚುಲಿ ತುಂಬ ವರ್ಷ ದೇವ್ರು ಇಲ್ಲೇ ಇತ್ತಂತೆ. ಆಗ ಬಂದಾಗ ಒಂದು ಸ್ಟೋರಿ ಹೇಳ್ತಾ ಇದ್ರು. ದೇವ್ರೇನೋ ಒಂದು ಇದತ್ರ ಹೋಗಬೇಕು ಅಂತ ಅಂದ್ಬಿಟ್ಟು ಒಂದು ಇದು ಬಟ್ಟೆ ಹಾಸಿದ್ದಕ್ಕೆ ಅದು ದಾರಿನೇ ಆಯ್ತಂತೆ. ಇದೆಲ್ಲ ಹೇಳ್ತಿದ್ರು. ಅದಾದ್ಮೇಲೆ ರುಬ್ಬೋಕಲ್ಲೆಲ್ಲ ಇತ್ತು ದೇವ್ರು ಯೂಸ್ ಮಾಡ್ತಾ ಇದ್ರು. 14 ವರ್ಷನ ಎಷ್ಟೋ ಇಲ್ಲಿ ರಾಯರು ಇದ್ರಂತೆ. 14 years. 14 years
ರಾಯರು ಇಲ್ಲೇ ಇದ್ರಂತ. ಹಾ ಅಪ್ಪಣ್ಣಾಚಾರ್ಯರು ರಾಯರು ಬೇಕಾಗಿದೆ ಅಂತ ಅದೇ ಕಡುಬು ಅಂದ್ರೆ ಏನೋ ತುಂಬಾ ಇಷ್ಟ ಅಂತ ದೇವರಿಗೆ. ಹಾ ಅದನ್ನೆಲ್ಲ ಈ ಒಳಕಲ್ಲಲ್ಲೇ ರುಬ್ಬಿ ಮಾಡ್ಕೊಡ್ತಾ ಇದ್ದೀವಿ. ಸರಿ ಸರಿ. ನಾವು ಲಾಸ್ಟ್ ಟೈಮ್ ಬಂದಿರೋದಕ್ಕಿಂತ ಈ ಟೈಮ್ ತುಂಬಾ ಚೇಂಜಸ್ ಆಗಿತ್ತು ಅಲ್ಲಿ. ಸೊ ಈ ಥರ ಏನದು ಈ ಥರ ಕಟ್ಟೆಲ್ಲ ಇದ್ದಿದ್ದಿಲ್ಲ, ನಾವು ನೀರಿನ ಹತ್ರ ಹೋಗಿ ಕಾಲು ತೊಳ್ಕೊಂಡು ಬರ್ಬೋದಿತ್ತು, ಹಂಗಿತ್ತು. ಬಟ್ ಈ ಸಲ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ರು ಫುಲ್ಲು. ಸೊ ಇದಾದ್ಮೇಲೆ ಇಲ್ಲಿ ಅಕ್ಷತೆ ಇಸ್ಕೊಂಡು ನಾವು ಹೊರಡೋಣ ಅಂತ ಹೊರಟ್ವಿ. ತಗೋ, ಇಷ್ಟು ಅರ್ಧ ಪ್ಯಾಕೆಟ್ ಅಕ್ಷತೆ ತಗೊಂಡು ಏನಮ್ಮ ಮಾಡ್ತೀಯಾ? ಮನೆ ಇದ್ರೆ ದಿನ ಹಾಕೋಬಹುದು. ಇಲ್ಲ, ಅವಳು ಕೇಳಿ ಸುಮ್ಮನೆ ಚೆನ್ನಾಗಿರುತ್ತಂತೆ. ಅವಳು ಅವಾಗಲೇ ಹೇಳಿದ್ ಕೇಳು. ಏನಮ್ಮ ಹೇಳು? ಚೆನ್ನಾಗಿರುತ್ತೆ. ತಿಂತ್ಯಾ? ಗೈಸ್, ನಾವು ಫಸ್ಟು ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿಗೆ ಹೋಗ್ಬೇಕಿತ್ತು, ಹೆಣ್ಣು ದೇವ್ರ ಹತ್ರ. ನಾವು ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದು ಮತ್ತೆ ಈಗ ರಿಟರ್ನ್ ಮತ್ತೆ ಇಲ್ಲೇ ಹೋಗ್ತಿದ್ದೀವಿ, ಸ್ಟಾರ್ಟಿಂಗ್ ಬಂದಿದ್ದ ಪಾಯಿಂಟ್ಗೆ. ಆಯ್ತಾ? ಸೊ ನೋಡೋಣ ಏನೈತೆ. ಶಂಕ ಇದೆ. ಶಂಕನಾ? ಓ ವಾವ್, ಅಲ್ಲ ಫುಲ್ ಶಂಕದಿಂದಾನೇ ಮಾಡಿದ್ದಾರೆ ಇಲ್ಲಿ ಈ ದೇವಸ್ಥಾನದ ಹತ್ರ ತಾನೇ. ಎಷ್ಟೊಂದು ಪಾಯಿಂಟ್ ಅಲ್ಲಿದೆ. ಅಲ್ಲಿ ಸ್ಟಾರ್ಟಿಂಗ್ ಎಲ್ಲ ಇತ್ತು.